ವಿಭಜನೆ ಮಾಡ್ಲಿಕ್ಕೆ ಹೊರಟಿದ್ದಾರೆ ಬೆಂಗಳೂರನ್ನು. ಸೊ ಇದು ಇವತ್ತು ಬಿಲ್ ಕೂಡ ಮಂಡನೆ ಮಾಡ್ಲಿಕ್ಕೆ ಮುಂದಾಗ್ತಾ ಇದೆ. ನೋಡಿ, ಈ ಕಾಂಗ್ರೆಸ್ ಸರ್ಕಾರ ಬಂದರೆ ನಮಗೆ ಬೆಂಗಳೂರಿಗೆ ಕಂಟಕ. ಇವತ್ತು ಬೆಂಗಳೂರಿನಲ್ಲಿ ಕಸ ವಿಲೇವಾರಿಯಲ್ಲಿ ವಿಫಲರಾಗಿದ್ದಾರೆ, ಆರೋಗ್ಯ ವಿಚಾರದಲ್ಲಿ ವಿಫಲರಾಗಿದ್ದಾರೆ, ಒಂದು ಸಾರಿಗೆ ವ್ಯವಸ್ಥೆಯಲ್ಲಿ ವಿಫಲರಾಗಿದ್ದಾರೆ, ಒಟ್ಟಾರೆ ನಿರ್ವಹಣೆಯಲ್ಲಿ ಈ ಸರ್ಕಾರ ಸಂಪೂರ್ಣ ವಿಫಲರಾಗಿದ್ದಾರೆ. ಇವತ್ತು ಒಂದು ಬೆಂಗಳೂರನ್ನ ಇವತ್ತು ಆಡಳಿತ ಸಂಪೂರ್ಣವಾಗಿ ಸರ್ಕಾರದ ಜೊತೆಯಲ್ಲಿದೆ. ಇವತ್ತು ಈ ಸರ್ಕಾರದ ಜೊತೆಯಲ್ಲಿದ್ದು ಯಾವ ರೀತಿ ನಿರ್ವಹಣೆಯನ್ನು ಮಾಡ್ತಿದ್ದಾರೆ ಅಂತ ನೀವು ನೋಡಿ. ಇವತ್ತು ವಿಭಜನೆಯನ್ನು ಮಾಡಿ ಅವ್ರಿಗೇನು ಅಧಿಕಾರ ಇದೆ? ಇವತ್ತು ಬೆಸ್ಕಾಂ ಅವ್ರ ಅಡಿಯಲ್ಲಿಲ್ಲ, BWSSB ಅವ್ರ ಅಡಿಯಲ್ಲಿಲ್ಲ, ಟ್ರಾನ್ಸ್ಪೋರ್ಟ್ ಅವ್ರ ಅಡಿಯಲ್ಲಿಲ್ಲ, ಕಸ ವಿಲೇವಾರಿ ಅವರ ಅಡಿಯಲ್ಲಿಲ್ಲ. ಏನಿದೆ ಅಂತ ಈ ರೀತಿ ವಿಂಗಡಣೆ ಮಾಡ್ತಿದ್ದಾರೆ. ಸಂಪೂರ್ಣ ಹೊಣೆ ಪ್ಲಾನಿಂಗ್ ಇಂದ ಹಿಡಿದು ಎಲ್ಲವೂ ಅಧಿಕಾರಗಳು ಬೇರೆ ಬೇರೆ ಏನು ಒಂದು ಸಂಸ್ಥೆಗಳನ್ನು ನಿರ್ಮಾಣ ಮಾಡಿ ಬೆಂಗಳೂರಿನಲ್ಲಿ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಸ್ಥಳೀಯ ಸಂಸ್ಥೆಗೆ ಯಾವ ಅಧಿಕಾರನೂ ಇಲ್ಲ. ₹1 ದುಡ್ಡು ಕೊಟ್ಟಿಲ್ಲ. ಈ ಸರ್ಕಾರ ಅಧಿಕಾರಕ್ಕೆ ಬಂದಾಗಿಂದನೂ ₹1 ದುಡ್ಡು ಕೊಟ್ಟಿಲ್ಲ. ಬೆಂಗಳೂರನ್ನ ಕೇವಲ ಬರೀ ಪ್ರಾಪರ್ಟಿ ಟ್ಯಾಕ್ಸಿನ ಆಧಾರಿತವಾಗಿ ಬೆಂಗಳೂರನ್ನ ನಿರ್ವಹಣೆ ಆಗ್ತಿದೆ. ಇವ್ರು ಯಾವ ನೈತಿಕತೆ ಇದೆ? ವಿಭಜನೆಯನ್ನು ಮಾಡಿ ಬೆಂಗಳೂರನ್ನ ಚಿದ್ರ ಮಾಡಿ ಒಂದಾಗಿ ಬೆಂಗಳೂರು ಇದ್ದಾಗಲೇ ಇವ್ರನ್ನ ಪ್ರಶ್ನೆ ಮಾಡಲಿಕ್ಕೆ ಕಿವಿ ಕೇಳಿಸ್ಕೊಳ್ಳಲ್ಲ, ಕಣ್ಣಿಲ್ಲ, ಕಿವಿ ಇಲ್ಲ, ಕಣ್ಣಿಲ್ಲ, ಬಾಯಿಲ್ಲ, ಇವೇನೂ ಇಲ್ಲದೆ ಬೆಂಗಳೂರನ್ನ ಈ ಕೆಟ್ಟ ಪರಿಸ್ಥಿತಿಯಲ್ಲಿ ತಂದಿಟ್ಟಿದ್ದಾರೆ. ಇನ್ನು ವಿಭಜನೆ ಮಾಡಿದ್ರೆ ಬೆಂಗಳೂರಿನ ಪರಿಸ್ಥಿತಿ ಏನಾಗ್ಬೋದು ಅಂತ ಯೋಚನೆ ಮಾಡಿ. ಬೇರೆ ಬೇರೆ ಕಡೆ ಈ ರೀತಿ ವಿಭಜನೆ ಡೆಲ್ಲಿಯಲ್ಲೂ ಮಾಡಿದ್ರು, ಅದು ಯಶಸ್ವಿ ಆಗಲಿಲ್ಲ. ಮತ್ತೆ ಪುನರ್ ಏನು ಕನ್ವರ್ಜೆನ್ಸಿ ಇಂಟಗ್ರೇಟ್ ಮಾಡೋವಂಥದ್ದು, ವಿಲೀನ ಮಾಡೋವಂಥದ್ದು ಆಗಿತ್ತು. ತಿರ್ಗಾ ಈ ಪರಿಸ್ಥಿತಿ ಬೆಂಗಳೂರಿನಲ್ಲಿ ಇವರ ಒಂದು ಕೆಟ್ಟ ದುರುದ್ದೇಶಕ್ಕಾಗಿ, ಇವರ ಅಧಿಕಾರ ದುರ್ಬಳಕೆಗಾಗಿ, ಇವರ ಒಂದು ಸ್ವಾರ್ಥಕ್ಕಾಗಿ ಇವ್ರನ್ನ ಯಾರನ್ನೂ ಪ್ರಶ್ನೆ ಮಾಡಬಾರ್ದು, ಒಂದು ಶಕ್ತಿಯಾಗಿರಬಾರ್ದು. ಬೆಂಗಳೂರು ಒಂದು ಶಕ್ತಿಯಾಗಿದ್ರೆ ಇವ್ರಿಗೆ ಪ್ರಶ್ನೆ ಮಾಡೋರು ಇರ್ತಾರೆ. ವಿಭಜನೆಯನ್ನು ಮಾಡಿ ಗುಂಪು ಮಾಡಿ ಬಿಟ್ಬಿಟ್ರೆ ತಾನಾಗ್ತಾನೆ ಹೇಗೆ ಬೇಕಾದ್ರೂ ಹೋಗುತ್ತೆ ಅನ್ನೋಂಥ ದುರುದ್ದೇಶದಿಂದ ಮಾಡಿರೋದು. ಯಾವ ಅಧಿಕಾರ ವಿಕೇಂದ್ರೀಕರಣನೂ ಆಗಿಲ್ಲ. ಇಲ್ಲಿ ಪ್ರಪೋರ್ಷನಲ್ ವಾರ್ಡ್ ಕಮಿಟಿಲಿ ರೆಪ್ರೆಸೆಂಟೇಷನ್ ಇಲ್ಲ, ಮೇಯರ್ ಇನ್ ಕೌನ್ಸಿಲ್ ಇಲ್ಲ. ಏನನ್ನು ಕೊಡ್ತಾ ಇದ್ದಾರೆ? ಇವ್ರೇನು ಕೊಡ್ಲಿಕ್ಕೆ ಬಂದಿಲ್ಲ. ಬರೀ ತಮ್ಮ ಸ್ವಾರ್ಥಕ್ಕಾಗಿ ಗ್ರೇಟರ್ ಬೆಂಗಳೂರು ಅಥಾರಿಟಿಯನ್ನ ಇವತ್ತೇನು ನೂತನ ಈ ಕಾಯ್ದೆಯನ್ನು ತರಲಿಕ್ಕೆ ಕೊಟ್ಟಿದ್ದಾರೆ. ಇದು ಸಂಪೂರ್ಣ ಬೆಂಗಳೂರಿಗೆ ವಿರುದ್ಧವಾಗಿದೆ, ಬೆಂಗಳೂರಿಗೆ ಮಾರಕವಾಗಿದೆ ಅಂತ ಬಹಳ ಸ್ಪಷ್ಟವಾಗಿದೆ.